ಸೆಕ್ಷನ್ 4ರ ಕಂದಾಯ ಭೂಮಿ ನಿಗದಿಗೊಳಿಸಿ ಬಡವರಿಗೆ ನಿವೇಶನ ಹಾಗೂ ರೈತರಿಗೆ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹಾಗೂ ಅರಣ್ಯ ಮತ್ತು ಕಂದಾಯ ಸಮಸ್ಯೆ ಹೋರಾಟ ಸಮಿತಿ ಚಿಕ್ಕಮಗಳೂರು ವತಿಯಿಂದ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿ ಬಳಿಕ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಯಾಕೆ ಅಂದ್ರೆ ನಾವು ನೆಟ್ಟಂತ ಗಿಡ ಮರವಾಗಿ ಬೆಳೆದು ಇವತ್ತು ನಗರಕ್ಕೆ ಗಾಳಿ ಕೊಡ್ತಾ ಇದೆ. ಆದ್ರೆ ನಗರವಾಸಿಗಳು ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಕಾರ್ಪೊರೇಟ್ ಸಂಸ್ಥೆಗಳನ್ನ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಕಂಪನಿಗಳನ್ನ ರೂಪಿಸಿಕೊಂಡು ತಾವು ಎಸಿ ಬಂಗ್ಲಾ ಮಾಡಿಕೊಂಡು ಎಸಿ ಕಾರ್ ಇಟ್ಕೊಂಡು ಎಸಿ ಫ್ಯಾಕ್ಟರಿ ಈಗೆಲ್ಲ ಹೊಗೆಗಳನ್ನ ಬಿಟ್ಟು ಇವತ್ತು ನಾವು ಬೆಳೀತಕ್ಕಂಥ ಕಾಡಿನ ಹೊಗೆಯನ್ನ, ಏನು ಗಾಳಿಯನ್ನ ಇವರು ಕಲುಷಿತಗೊಳಿಸ್ತಾ ಇದ್ದಾರೆ. ಇವ್ರ ಮೇಲೆ ಯಾರು ನಮ್ಮ ಧೈರ್ಯ ಇರ್ತಕ್ಕಂಥ ಪರಿಸರವಾದಿಗಳು ಮಾತಾಡಲಿಕ್ಕೆ ಯಾರು ಇಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಕಾರ್ಪೊರೇಟ್ ಇವರು ಕಾನ್ಸೆಪ್ಟ್ ಅವ್ರು ಯಾವ ಬಗ್ಗೆನೂ ಒಂದು ದಿನನೂ SEZ ಬಗ್ಗೆ ಮಾತಾಡಲಿಲ್ಲ. ಯಾಕೆ ಸಾವಿರಾರು ಎಕರೆ ಕೊಟ್ಟು ಹೊರದೇಶವನ್ನು ಕರೆಸಿ ನಮ್ಮೂರಲ್ಲಿ ಶಾಖ ಉತ್ಪತ್ತಿ ಮಾಡ್ತಾರೆ ಅಂತ ಕೇಳಲಿ. ಯಾಕೆ ಅಂದ್ರೆ ಅವರಿಗೆ ಪ್ಯಾಕೇಜ್ ಕೊಡೋದಿಲ್ಲ. ಹಾಗಾಗಿ ಈ ನೆಲದ ರೈತರು ಏನಿದ್ದಾರೆ, ಈ ನೆಲದ ರೈತರ ಬಗ್ಗೆ ನಾವು ಸರ್ಕಾರಕ್ಕೆ ಮೊದಲನೇ ತಿಳಿಸಬೇಕಾಗಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳಯ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ವಿಜಯ್ ಕುಮಾರ್ ಅವರು ಮಾತನಾಡಿ, ಆದಷ್ಟು ಬೇಗ ಸೆಕ್ಷನ್ 4ರ ಕಂದಾಯ ಭೂಮಿ ನಿಗದಿಗೊಳಿಸಿ ಬಡವರಿಗೆ ನಿವೇಶನ ಹಾಗೂ ರೈತರಿಗೆ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಂದಾಯ ಭೂಮಿಗಳ ದಾಖಲಾತಿ ಕೊಡಬೇಕು. ಯಾವುದೆಲ್ಲ ಸೆಕ್ಷನ್ 4 ಅನ್ನು 3 ವರ್ಷ ಆಗೋಗಿದೆ, ಇಲ್ಲಿ ತನಕ 17 ಮಾಡಿಲ್ವೋ ಅದನ್ನೆಲ್ಲ ರದ್ದು ಮಾಡಿ ಹೊಸದಾಗಿ ಇವತ್ತಿನ ಭೂಮಿ ಲಭ್ಯತೆಗೆ ಏನ್ರಿ ಅಲ್ಲಪುರ 26 450 ಎಕರೆ ಫಾರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ರಿಸರ್ವ್ ಫಾರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ತರದಿಟ್ಟಿದ್ದೀವಿ. ಅರಳುಗುಪ್ಪೆ 15 ರಿಸರ್ವ್ ಫಾರೆಸ್ಟ್ ಮಾಡ್ತಾ ಇದ್ದಾರೆ. 39 ಈಕ್ನಳ್ಳಿ ರಿಸರ್ವ್ ಫಾರೆಸ್ಟ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಉಳಿಯಾರಳ್ಳಿ 35, 36 ಉಳಿಯಾರಳ್ಳಿ, 52 ಅರ್ಶಿನಗುಪ್ಪೆ, 51 ಅರ್ಶಿನಗುಪ್ಪೆ, ದಾಸರಳ್ಳಿ 4, ದಾಸರಳ್ಳಿ 7, 296 ಅರಳುಗುಪ್ಪೆ. ಏನ್ರಿ ನಗರದಲ್ಲಿ ಹತ್ರ ಇರ್ತಕ್ಕಂಥದ್ರಲ್ಲಿ ನೀವು ರಿಸರ್ವ್ ಫಾರೆಸ್ಟ್ ಮಾಡಿದ್ರೆ ನಾಳೆ ಈಗಲೇ ಚಿಟ್ಟೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ, ಆನೆ ಬರ್ತಾ ಇದೆ. ನಾಳೆ ಅಲ್ಲಂಪುರದವ್ರು 4 ಜನ ಓದ್ಕೊಂಡು ಹೋದ್ರೆ ಏನು ಮಾಡಕ್ಕಾಗಲ್ಲಪ್ಪ, ನೀವು ಅಲ್ಲಂಪುರದವರು 1 ಕಿಲೋಮೀಟರ್ ಒಳಗೆ ಬಫರ್ ಝೋನ್ ಒಳಗಿದ್ದೀರಾ, ನಾವೇನು ಮಾಡಕ್ಕಾಗಲ್ಲ ಅಂತ ನೀವು 10 ಲಕ್ಷ ಪರಿಹಾರ ದುಡ್ಡು ಕೊಡ್ತೀವಿ. ಆ ದುಡ್ಡು ಇಟ್ಕೊಂಡು ಏನ್ರಿ ಮಣ್ಣು ತಿನ್ನ ರಕ್ಷಣೆ ಬೇಡವೇ ನಮಗೆ? ಎಲ್ಲಿ ಅರಣ್ಯ ಇದೆಯೋ ಅಲ್ಲಿ ಅರಣ್ಯ ಮಾಡಿ, ಎಲ್ಲಿ ಅರಣ್ಯ ಆಗುತ್ತೋ ಅಲ್ಲಿ ಅರಣ್ಯ ಮಾಡಿ. ನಿಮ್ಮಂತವರಿಗೆ ನೀವು ಗಿಡ ನೆಟ್ಟಲಿಕ್ಕೆ, ನೀವು ಆ ಗಿಡ ನೆಟ್ಟಿದ್ದಕ್ಕೆ ಬಿಲ್ ತಗೊಳ್ಳಿಕ್ಕೆ ನಿಮ್ಮ ಆಲೋಚನೆ ತಕ್ಕಂಗೆ ಎಲ್ಲದನ್ನು ಫಾರೆಸ್ಟ್ ಅನ್ನೋದು, ನಾವಿಷ್ಟು ಜಾಗನ ಫಾರೆಸ್ಟ್ ಮಾಡ್ತಿದ್ದೀವಿ ಅಂತ ಕೆಲವರು ಅದನ್ನ ಫಾರಿನ್ಗಳಿಗೆ ಅದರ ಪ್ರತಿಯನ್ನ ಕಳಿಸಿ ದುಡ್ಡು ತಗೊಂಡು ಜೀವನ ಮೋಜು ಮಸ್ತಿ ಮಾಡಿಕೊಂಡು ಅವರು ಅರಣ್ಯ ಇಲಾಖೆಯ ಟಿವಿಗಳನ್ನ ಕಳಿಸ್ಕೊಳ್ತಾರಲ್ಲ, ಈಗ ನಾಚಿಕೆ ಆಗಲ್ವ ಅವರಿಗೆಲ್ಲ ಸಪೋರ್ಟ್ ಮಾಡ್ಕೊಳ್ತಾರೆ. ಜೆಡಿಎಸ್ ಮುಖಂಡರಾದ ಚಂದ್ರಪ್ಪನವರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, 20-25 ವರ್ಷಗಳಿಂದ ಇಲ್ಲಿ ಸಾಗುವಳಿ ಮಾಡುತ್ತಿದ್ದು ಈಗ ಪ್ರಶ್ನಿಸುವ ಅಧಿಕಾರಿಗಳು ಆಗ ನಿದ್ದೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಫಾರೆಸ್ಟ್ ಇವರು ಕೋರ್ಟ್ ಆದೇಶನ ಕೈ ಹಿಡಿಕೊಂಡು ಪೊಲೀಸರ ಸಪೋರ್ಟ್ ತಗೊಂಡು ಗ್ರಾಮೀಣ ಪ್ರದೇಶದಲ್ಲೆಲ್ಲ ಹೋಗಿ ಎಲ್ಲರನ್ನು ಬೆದರಿಸಿ ಎಲ್ಲ ಒತ್ತುವರಿ ಸಮಸ್ಯೆಗೆ ಒತ್ತುವರಿನೆಲ್ಲ ಖುಲ್ಲಾ ಮಾಡಿಸ್ತಾ ಇದ್ದಾರೆ. ಒತ್ತುವರಿ ಖುಲ್ಲಾ ಮಾಡಿಸ್ಲಿ, ಆದ್ರೆ ಕಾಫಿ ಗಿಡ ಕಡಿಯೋದು ಯಾಕೆ ಇವರು ಒಂದು ನೀವೇನಾದ್ರೂ ಅಲ್ಲಿ ಒಂದು ಕಾಡು ಗಿಡ ಕಡಿದ್ರೆ ಇವರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಕಾಫಿ ಗಿಡ ಕಡಿದ್ರೆ ಅಲ್ಲಿ ಏನಾದ್ರು ಜಾಗ ಇದ್ದಾರೆ ಇಲ್ಲ. ಫಸ್ಟ್ ಹೇಳೋದಂದ್ರೆ ಇವರು ಕಾಫಿ ಗಿಡ ಹಾಕಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತು 25-30 ವರ್ಷದಿಂದ ಕಾಫಿ ಗಿಡ ಇದಾವೆ, ಹೋಗಿ ಕಡಿದಿದಾರಲ್ಲ, ಅವತ್ತಿಂದ ಮತ್ತೆ ಕಥೆ ಕಾಯ್ತಿದ್ದಾರೆ ಇವರು. ಇವ್ರು ಕಾಯ್ಕೊಂಡು ಸಂಬಳ ಕಾಯ್ಕೋಸ್ಕರವ ಇವತ್ತು ಬೆಳೆದು ಪೈರು ಕೊಡ್ತಾ ಇದ್ದು ನಾವು ಹೋಗಿ ಕಡಿತಾ ಇದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಇವರಿಗೆ. ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ, ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡು ಉಳುವವನೇ ಭೂಮಿಗೆ ಒಡೆಯ ಎಂಬ ಕಾನೂನು ತಂದಿದ್ದು, ಭೂಮಿ ಕಾಣದಿದ್ದವರು ಎಷ್ಟೋ ಜನ ಇದರಿಂದ ಸಂತೃಪ್ತ ಜೀವನ ನಡೆಸುತ್ತಿದ್ದಾರೆ. ಆದರೆ ಈಗಿನ ಅಧಿಕಾರಿಗಳು ಬಡವರನ್ನು ಶೋಷಣೆ ಮಾಡುತ್ತಿದ್ದಾರೆ. ನಾವು ಈ ಹೋರಾಟದಲ್ಲಿ ಸದಾ ನಿಮ್ಮೊಂದಿಗೆ ಇದ್ದೇವೆ ಎಂದು ಹೇಳಿದರು. ಇಂದಿರಾ ಗಾಂಧಿಯವರು ಒಂದು ಐತಿಹಾಸಿಕ
ಆದೇಶವನ್ನು ಹೊರಡಿಸಿದರು, ನಿರ್ಣಯವನ್ನು ತಗೊಂಡು ದೇಶವ್ಯಾಪ್ತಿಯಲ್ಲಿ ಉಳುವವನೇ ಭೂಮಿಯ ಒಡೆಯ ಎನ್ನುವ ಒಂದು ಕಾನೂನು. ಈ ಕಾನೂನನ್ವಯ ಭವಿಷ್ಯ ಭೂಮಿಯ ಹಕ್ಕನ್ನೇ ಕಾಣದಲ್ಲೇ ಇರುವಂತ ಜನ, ಈ ಸ್ವತಂತ್ರ ಭಾರತದಲ್ಲಿ ಬದುಕಿರುವಂತ ಈ ಜನ ಭೂಮಿಯ ಹಕ್ಕು ಏನು ಅಂತ ಅವರಿಗೆ ಗೊತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿರುವಂತ ರೈತರು ಯಾರೋ 10 ಎಕರೆ ಜಮೀನನ್ನ ಇಟ್ಕೊಂಡವರು ಸಾಗುವಳಿ ಮಾಡ್ತಿರ್ಲಿಲ್ಲ. ಆ ಭೂಮಿಯನ್ನ ಇವರು ಹಸನು ಮಾಡಿ ಸಾಗುವಳಿ ಮಾಡಿ ಕೊಡ್ತಾ ಇದ್ರಲ್ಲ, ಅಂತಹ ಭೂಮಿಯನ್ನ ಲಕ್ಷಾಂತರ ಹೆಕ್ಟೇರ್ ಭೂಮಿಯನ್ನ ಅಂದಿನ ಕಾಲದಲ್ಲಿ ಸಕ್ರಮ ಆಯಿತು. ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಆಮ್ ಆದ್ಮಿ ಪಕ್ಷ, ಕನ್ನಡ ಪರ ಸಂಘಟನೆಗಳು ಹಾಗೂ ಹಲವು ಸಂಘಟನೆಗಳ ಮುಖಂಡರು ಮಾತನಾಡಿದರು. ಏನಿದ್ರು ಬಗಾರುಪ್ಪನ್ ರೈತ ಸಂಘ, ಈ ಬಗಾರುಪ್ಪನ್ ರೈತ ಸಂಘನ ಕಾಮೇನಹಳ್ಳಿ ಸುತ್ತಮುತ್ತ 12 ಹಳ್ಳಿಗಳು ಬರ್ತಾರೆ. ಅವಾಗಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೀವಿ. 60 ವರ್ಷ ಆಯ್ತು. 60 ವರ್ಷ ತುಂಬಿದ್ರು ಒಬ್ಬರಿಗೂ ಸಾಗುವಳಿ ಕೊಡಲಿಲ್ಲ, ಮನೆಗಳಿಗೆ ಹಕ್ಕುಪತ್ರ ಕೊಡಲಿಲ್ಲ, ಯಾವುದನ್ನು ಇನ್ನೂ ಮಾಡಿಲ್ಲ. ಈಗ 1 ವರ್ಷದ ಹಿಂದೆ ನೀವು ಬರ್ತಿದ್ದೀರಪ್ಪ, ಒಂದು ಕುಡಿತಿಗೆ ಒಂದು ಶಾಲೆಗೆ ಅಂತೇಳಿ ನಮಗೊಂದು ಜಾಗ ಕೊಟ್ಟಿದ್ದಾರೆ. ಪಾಣಿಯಲ್ಲಿ ಒಂದು 2 ಕಡೆ ಮನೆಗಳಿದಾವೆ ಅಂತೇಳಿ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ. ಇದು ಯಾಕೆ ಈ ರೀತಿ ಮಾಡ್ತಾ ಇದಾರೆ ಏನು ಅಂತ ಒಂದು ಗೊತ್ತಿಲ್ಲ. ಇನ್ನೂ ನಮ್ಮ ವಿಜಯಕುಮಾರ್ ಅವರು ಅವತ್ತಿಂದ ಇವತ್ತಂಕೂ ನಮ್ಮನ್ನ ಚರ್ಚೆ ಮಾಡಿ ನಾವು ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಇವತ್ತು ನಾಳೆ ಅಂತಾನೆ ಇದ್ದಾರೆ. ಅದರಿಂದ ಈ ಹೋರಾಟಕ್ಕೆ ನೀವೆಲ್ಲ ಜೊತೆಗೂಡಿ ನಮಗೆ ಆಗಿನಿಂದ ಇಲ್ಲಿವರೆಗೂ ಸಹಕಾರ ಕೊಟ್ಟಿದ್ದೀರಾ. ಇನ್ನು ಮುಂದಿನ ವಿಜಯ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ತಾವು ಕೇಳ್ಕೊಂತೀವಿ. ಕೈಲಾಸ ಅಂತ ಹೊರಟ ಬಸವಣ್ಣನ ಹತ್ರ ನಮ್ಮ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಬೇಕು. ಆಕ್ಷನ್ ಮತ್ತು ಸ್ಪೀಕ್ ಲೌಡರ್ ದ್ಯಾನ್ ದ ಸ್ಪೀಚಸ್ ಅಂತ ಒಂದು ಗಾದೆ ಮಾತಿದೆ. ಯಾಕಂದ್ರೆ ನಾವು ಕಾಯಕವನ್ನು ಮಾಡದೆ ಬರೀ ಮಾತಲ್ಲೇ ಬೆಳೆದು 77ನೇ ವರ್ಷ ಸ್ವಾತಂತ್ರ್ಯ 78ಕ್ಕೆ ನಾವು ಬರ್ತಾ ಇದ್ದೀವಿ. ನಮ್ಮ ಜನ ಇನ್ನೊಂದು ಆಹಾರವನ್ನು ಬೆಳೆದು ಇಡೀ ಕಮ್ಯುನಿಟಿನ ಬೆಳೆಸಿಕೊಂಡು ಬಂದರು ಹೊರತಾಗಿ ಅವರು ಬೆಳೆಯಲಿಲ್ಲ. ನಾನು ರೈತರನ್ನು ನೋಡ್ತಾ ಇದ್ದೀನಿ, ಅನೇಕ ವರ್ಷದಿಂದ ನೋಡಿಕೊಂಡು ಬಂದಾಗೆ ರೈತ ಇವತ್ತು ರಕ್ತಹೀನತೆಯಿಂದ ಸಫರಾಗ್ತಾ ಇದ್ದಾನೆ. ನೀವು ನೋಡಿ ಅವ್ರ ಪರ್ಸನಾಲಿಟಿನ ನೋಡಿದ್ರೆ ನಮಗೆ ಕಣ್ಣೀರು ಬರ್ತಾ ಇದೆ. ಪ್ರತಿಭಟನೆಯಲ್ಲಿ ಸಂಚಾಲಕರಾದ ಕೆಕೆ ರಘು, ರಘುಲಿಂಗಮೂರ್ತಿ, ರೇಣುಕಾರಾಧ್ಯ, ಸುಂದರಗೌಡ, ಮಂಜಪ್ಪ, ವೀರಭದ್ರಪ್ಪ, ಕುಮಾರ್, ವಾಸು ಪೂಜಾರಿ, ಮಹಮ್ಮದ್ ಯೂಸುಫ್, ಶಾಂತಕುಮಾರ್, ಚಂದ್ರೇಗೌಡ ಕಳವಾಸೆ ಹಾಗೂ ರೈತ ಸಂಘದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು.